ಆ್ಯಕ್ಚುಲಿ ಡಾಕ್ಟರು ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದು ಸನ್ ಕಾನ್ಯೂರ್ ಅಂತ ಬರ್ಡ್. ಸನ್ ಕಾನ್ಯೂರ್ ಬರ್ಡ್ ಸಮ್ ರೆಸ್ಪಿರೇಟರಿ ಇನ್ಫೆಕ್ಷನಿಂದ ಬಳಲ್ತಾ ಇದ್ದಾಗ ಅದಕ್ಕೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಡೋಕ್ಕೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಹೋಗಿದ್ದು. ಈವ್ನಿಂಗ್ ಕೂಡ ನೈಟು 8ಗೆ ವೆಹಿಕಲ್ ಕಳ್ಸೋಕ್ಕೆ ಇಡಿ ಸರ್ ಹೇಳಿದರು. ಸೊ ಬಂದಮೇಲೆ ಅದು ಇಪ್ಪೋ ಹತ್ರ ಏನು ನೋಡಿದ್ರು ಅನ್ನೋದು ಗೊತ್ತಿಲ್ಲ. ನಾವು ಓನ್ಲಿ ಸನ್ ಕಾನ್ಯೂರ್ ಮೇಲೆ ಫೋಕಸ್ ಇದ್ದಿದ್ದು. ಇಪ್ಪೋ 5 ದಿನದಿಂದ ಊಟ ಬಿಟ್ಟಿತ್ತು. ಅದು ನಾನು ನಾರ್ಮಲ್ ಅಂತ ಕೂಡ ಹೇಳಿದ್ದೆ. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಮರಿ ಹಾಕುವಂಥ ಸಂದರ್ಭದಲ್ಲಿ ಊಟ ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತಲೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಪ್ಪೋ ಇಳಿದಿದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಅಂದ್ರೆ ನೀವ್ಯಾರು ಅವರಿಗೆ ಗೈಡ್ಲೈನ್ ಇಲ್ಲ, ಹೇಳಿಲ್ಲ. ಈಗ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತಲ್ಲ, ಅದರಲ್ಲಿ ಒಬ್ಬ ಅಧಿಕಾರಿ ಇರಬೇಕು. ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಒಂದು 2-3 ಜನ ಹೆಲ್ಪರ್ಸ್ ಇರಬೇಕು, ಹೌದು ಜೊತೆಗೆ ವೈದ್ಯಾಧಿಕಾರಿ ಇರಬೇಕು ಅಂತ ಇರುತ್ತೆ. ಹೌದೌದು. ಅದು ಮೇಂಟೈನ್ ಆಗಿಲ್ಲ ಅಂತ ಅವ್ರ ಫ್ಯಾಮಿಲಿ ಅವರು. ಅದೇ ಅದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ. ಆ್ಯಕ್ಚುಲಿ SOP ಅಂದರೆ ತುಂಬ ಪ್ರೋಟೋಕಾಲ್ಸ್ ಇರುತ್ತೆ. ಒಬ್ರು ಯೂನಿಫಾರ್ಮ್ ಸ್ಟಾಫ್ ಕೂಡ ಇರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ಆಮೇಲೆ ಆರ್ಮರ್ಸ್ ಇರಬೇಕು, ಪ್ರೊಟೆಕ್ಷನ್ ಆರ್ಮರ್ಸು. ಆಮೇಲೆ ಸೆಡೇಷನ್ ಮಾಡಿ ಅನಿಮಲ್ ಹತ್ರ ಹೋಗ್ತಕ್ಕಂಥದ್ದು, ಅನಸ್ತೇಷಿಯ ಕೊಟ್ಟೆ ಹೋಗ್ತಕ್ಕಂಥದ್ದು ಇರುತ್ತೆ. ನಾನು ಕೂಡ ಡ್ಯೂಟಿ ಮುಗಿಸ್ಕೊಂಡು ನೈಟು ಔಟ್ ಆಫ್ ಸ್ಟೇಷನಲ್ಲಿದ್ದೆ. ಊರಿಗೆ ಹಬ್ಬ ಇರೋ ಕಾರಣ ಹೋಗಿದ್ದೆ. ಸೊ ಮಾರ್ನಿಂಗ್ ಈಗ ಆದಾಗಲೇ ಗೊತ್ತಾಗಿದ್ದು. ಅಂದರೆ ನಿಮ್ಮ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರಿಗೆ? ಇಲ್ಲ, ನಂದು ಇನ್ಸ್ಟ್ರಕ್ಷನ್ ಓನ್ಲಿ ಫಾರ್ ಸನ್ ಕಾನ್ಯೂರ್ ಬರ್ಡ್ ಇತ್ತು. ಓಕೆ, ಅವರು ಹೋಗಿದ್ದು ನಿಮ್ಗೆ ಗೊತ್ತಾಗಲಿಲ್ಲ? ಹೋಗಿದ್ದು ಗೊತ್ತಾಗಿಲ್ಲ. ಆ್ಯಕ್ಚುಲಿ 11:30ಗೆ ಒಂದು ಕಾಲ್ ಬಂದಿದೆ, ಬಟ್ ನಾನು ಮಲಗಿಬಿಟ್ಟಿದ್ದೆ. ಸೊ ಸೈಲೆಂಟಲ್ಲಿರೋ ಕಾರಣ ಅದು ಕನೆಕ್ಟ್ ಆಗಿಲ್ಲ. DNDಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ನಂದು 11 ಆದಮೇಲೆ. ಡಾಕ್ಟರ್ ಮುರಳಿ ಮನೋಹರ್ ಅಂತ, ಇನ್ಚಾರ್ಜ್ ವೆಟರ್ನರಿಯನ್ ಟೈಗರ್ ಆ್ಯಂಡ್ ಲಯನ್ ಸಫಾರಿ.